ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಮನೆಯಲ್ಲಿಯೇ ತುಂಬ ಸುಲಭವಾಗಿ ಹೇರ್ ಗ್ರೋತ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡೋದಂತ ತೋರಿಸ್ತಿದ್ದೇನೆ. ಓಕೆ, ಈ ಆಯಿಲ್ನಲ್ಲಿ ಬಳಸಿರುವಂತಹ ನೈಸರ್ಗಿಕ ಪದಾರ್ಥಗಳು ನಿಮ್ಮ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಿ ನಿಮ್ಮ ಕೂದಲಿನ ಬೇರುಗಳಿಗೆ ನೈಸರ್ಗಿಕವಾಗಿ ಪೋಷಣೆ ಒದಗಿಸುತ್ತದೆ. ಓಕೆ, ಸೊ ಆಯಿಲ್ ಹೇಗೆ ರೆಡಿ ಮಾಡೋದಂತ ನೋಡೋಣ. ಇಲ್ಲಿ ತೋರಿಸ್ತಿರುವಂತಹ ಪದಾರ್ಥಗಳನ್ನೆಲ್ಲ ನಾನು ಆಯಿಲ್ ರೆಡಿ ಮಾಡಲಿಕ್ಕೆ ಯೂಸ್ ಮಾಡಿದ್ದೇನೆ. ನೀವು ಒಮ್ಮೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಅದರಲ್ಲಿ ಯಾವುದೆಲ್ಲ ಎಷ್ಟೆಲ್ಲ ಹಾಕಿದ್ದೇನೆ ಅಂತ ಕರೆಕ್ಟಾಗಿ ಕೊಟ್ಟಿದ್ದೇನೆ. ಓಕೆ, ಮೊದಲು 1 ಲೀಟರಷ್ಟು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೀನಿ. ಒಂದು ಪ್ಯಾನ್ ಇಟ್ಟು ಚೆನ್ನಾಗಿ ಅದರಲ್ಲಿ ನೀರಿದ್ರಲ್ಲ ಅದು ಒರೆಸಿ ತೆಗೀರಿ, ಯಾಕಂದರೆ ನೀರಿನ ಅಂಶ ಎಣ್ಣೆಯಲ್ಲಿ ಉಳಿಬಾರ್ದು. ಓಕೆ, ಲೋ ಫ್ಲೇಮಲ್ಲಿಟ್ಟು ನಾನೀಗ ಎಣ್ಣೆಯನ್ನು ಸ್ವಲ್ಪ ಕಾಯಲಿಕ್ಕೆ ಇಟ್ಟಿದ್ದೇನೆ. ಆಮೇಲೆ ಅದು ಅರ್ಧ ಕಾದ ನಂತರ ಕರಿಸೊಪ್ಪು, ಬೇವಿನ ಸೊಪ್ಪಿದೆ ಅಲ್ವಾ, ಬೇವಿನ ಸೊಪ್ಪನ್ನು 1 ಹಿಡಿಯಷ್ಟು ಬೇವಿನ ಸೊಪ್ಪು ಹಾಕ್ತಾಯಿದ್ದೇನೆ. ನೆಕ್ಸ್ಟ್ ದಾಸವಾಳದ ಎಲೆ, ನನಗೆ ಹೂ ಸಿಗಲಿಲ್ಲ, ದಾಸವಾಳದ ಎಲೆಯನ್ನು ಯೂಸ್ ಮಾಡಿದ್ದೇನೆ. ಬಿಳಿ ದಾಸವಾಳ ಮತ್ತು ಕೆಂಪು ದಾಸವಾಳ 2 ಎಲೆಯನ್ನು ಹಾಕ್ತಾಯಿದ್ದೇನೆ. ನೆಕ್ಸ್ಟ್ ಕಹಿ ಬೇವಿನ ಸೊಪ್ಪು ಒಂದು 10-15 ತಗೊಂಡಿದ್ದೀನಿ. ಒಮ್ಮೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ನಾನು ಅದರಲ್ಲಿ ಕರೆಕ್ಟಾಗಿ ಕೊಟ್ಟಿರ್ತೇನೆ. ಓಕೆ, ನೆಕ್ಸ್ಟ್ ವೀಳ್ಯದೆಲೆ ಒಂದು 4 ವೀಳ್ಯದೆಲೆ ತಗೊಂಡಿದ್ದೇನೆ. ಆಮೇಲೆ ಒಂದು 2-3 ಸ್ಪೂನಷ್ಟು ರೋಸ್ಮೆರಿ, 1 ಆನಿಯನ್, ನೆಕ್ಸ್ಟ್ ಒಂದು 4-5 ಕರಿಮೆಣಸು ಮತ್ತು ಕ್ಲೋವ್ ತಗೊಂಡಿದ್ದೇನೆ ನಾನು ಒಂದು ಸ್ವಲ್ಪ. ಓಕೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಚೆನ್ನಾಗಿ ಮಿಕ್ಸ್ ಆದ ನಂತರ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಲೋ ಫ್ಲೇಮಲ್ಲಿಟ್ಟು ಕುದಿಸಿ, ಯಾಕಂದರೆ ಅದು ಇಲ್ಲ ಅಂದರೆ ಸುಟ್ಟೋಗುತ್ತೆ. ಸುಟ್ಟೋದ್ರೆ ಆಯಿಲ್ ಕೂಡ ಸ್ಮೆಲ್ ಚೇಂಜ್ ಆಗುತ್ತೆ. ಲೋ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಕುದಿಸಿ. ಓಕೆ, ಒಂದು ಗಂಟೆ ಕುದಿಲಿಕ್ಕೆ ಇಟ್ಟಿದ್ದೇನೆ ನಾನಿಲ್ಲಿ. ನೋಡಿ, ಆಯಿಲ್ನ ಕಲರ್ ಚೇಂಜ್ ಆಗ್ತಾ ಬಂದಿದೆ. ನೆಕ್ಸ್ಟ್ ಅದನ್ನು ನೆಕ್ಸ್ಟ್ ಡೇ ಸೋಸಿ ತಗೊಂಡ್ರೆ ಒಂದು ಒಳ್ಳೆ ನೀರೇನಿಲ್ಲದ ಒಂದು ಬಾಟಲಲ್ಲಿ ನಾನಿಲ್ಲಿ ಸೋಸಿ ತಗೊಳ್ತಾ ಇದ್ದೀನಿ. ನಮ್ಮ ಆಯಿಲ್ ಈಗ ಪ್ರಿಪೇರ್ ಆಗಿದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ಒಳ್ಳೆಯ ವಿಡಿಯೋಗೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡಿ. ಬಾಯ್ ಬಾಯ್.